ವೀಕ್ಷಕರೇ, ಬಿಗ್ ಬಾಸ್ ಕನ್ನಡ ಸೀಸನ್ 11 ಖ್ಯಾತಿಯ ನಟಿ ಮೋಕ್ಷಿತಾ ಪೈ ಮತ್ತು ನಟ ತ್ರಿವಿಕ್ರಮ್ ಬಿಗ್ ಬಾಸ್ ನಲ್ಲಿ ಮೊದಲಿಗೆ ಶತ್ರುಗಳ ರೀತಿ ಆಡ್ಕೊಂಡು ಒಬ್ಬರನ್ನ ಕಂಡ್ರೆ ಇನ್ನೊಬ್ಬರಿಗೆ ಯಾವುದೋ ಒಂದು ದ್ವೇಷ ಇದ್ದ ರೀತಿ ಆಡ್ತಿದ್ರು. ಬಿಗ್ ಬಾಸ್ ಮುಗಿತಿದ್ದಂತೆ ಇವರಿಬ್ಬರು ಕೂಡ ಒಳ್ಳೆಯ ಫ್ರೆಂಡ್ಸ್ ಆಗಿದ್ದು ಬಿಗ್ ಬಾಸ್ ಪ್ರೇಕ್ಷಕರಿಗಂತೂ ಈ ಜೋಡಿ ಸಾಕಷ್ಟು ಹಿಡಿಸಿತ್ತು. ಇದೀಗ ನಟ ತ್ರಿವಿಕ್ರಮ್ ಅದೇ ಕಲರ್ಸ್ ಕನ್ನಡ ಚಾನೆಲ್ ನ ಹೊಸ ಸೀರಿಯಲ್ ಒಂದರಲ್ಲಿ ನಟನೆಯನ್ನ ಮಾಡ್ತಿದ್ದು, ನಟಿ ಮೋಕ್ಷಿತಾ ಪೈ ಸದ್ಯಕ್ಕೆ ಯಾವುದೇ ಸೀರಿಯಲ್ ಅಥವಾ ಸಿನಿಮಾಗಳಲ್ಲಿ ಕಾಣಿಸಿಕೊಳ್ಳದೆ ತನ್ನ ಗೆಳೆಯರ ಜೊತೆ ಪ್ರಸಿದ್ಧ ದೇವಸ್ಥಾನ ಮತ್ತು ಪುಣ್ಯಕ್ಷೇತ್ರಗಳಿಗೆ ಭೇಟಿಯನ್ನ ನೀಡಿ ಕಾಲವನ್ನ ಕಳೆಯುತ್ತಿದ್ದಾರೆ. ಆದ್ರೆ ವೀಕ್ಷಕರೇ, ಇದೀಗ ನಟಿ ಮೋಕ್ಷಿತಾ ಪೈ ಸದ್ಯದಲ್ಲೇ ದಾಂಪತ್ಯ ಜೀವನಕ್ಕೆ ಕಾಲಿಡಲಿದ್ದಾರೆ ಅನ್ನುವ ಸುದ್ದಿಯೊಂದು ಕೇಳಿ ಬರ್ತಿದ್ದು, ಅಷ್ಟಕ್ಕೂ ಮೋಕ್ಷಿತಾ ಪೈ ಮದುವೆ ಆಗಲಿರುವ ಆ ಹುಡುಗ ಯಾರು ಮತ್ತು ನಟಿ ಮೋಕ್ಷಿತಾ ಪೈ ಯಾವಾಗ ಮದುವೆ ಆಗಲಿದ್ದಾರೆ ಅನ್ನುವ ಕಂಪ್ಲೀಟ್ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಈ ಸಲದ ಬಿಗ್ ಬಾಸ್ ನಲ್ಲಿ ಮೋಕ್ಷಿತಾ ಪೈ ಅಥವಾ ತ್ರಿವಿಕ್ರಮ್ಗೆ ಸಪೋರ್ಟ್ ಮಾಡಿದ್ರಿ, ಈ ವಿಡಿಯೋಗೊಂದು ಲೈಕ್ ಕೊಡಿ ಮತ್ತು ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಮೋಕ್ಷಿತಾ ಪೈ ಅವರ ಯೂಟ್ಯೂಬ್ ಚಾನೆಲ್ ಒಂದರಲ್ಲಿ ಅಡಿಗೆ ಮಾಡುತ್ತಾ ತನ್ನ ಸ್ನೇಹಿತೆಯ ಜೊತೆಗೆ ಹೋಳಿಗೆ ತಯಾರಿಸುವ ಹೊತ್ತಲ್ಲಿ ಮೋಕ್ಷಿತಾ ಪೈ ಅವರ ತಂದೆಯ ಬಳಿ ಮೋಕ್ಷಿತಾ ಅವರ ಮದುವೆ ಯಾವಾಗ ಅಂತ ಪ್ರಶ್ನೆ ಮಾಡಿದ್ದಾರೆ. ಆ ಸಮಯದಲ್ಲಿ ಮೋಕ್ಷಿತಾ ಅವರ ತಂದೆ, ಮೋಕ್ಷಿತಾ ಜಾತಕದಲ್ಲಿ 2025 ಒಳ್ಳೆಯದು ಅಂತ ಇದೆ, ಇನ್ನು 3 ತಿಂಗಳು ಚೆನ್ನಾಗಿ ಅಡಿಗೆ ಕಲ್ತು 3 ತಿಂಗಳ ನಂತರ ಮೋಕ್ಷಿತಾಗೆ ಮದುವೆ ಮಾಡೋಣ ಅಂತ ಡೈರೆಕ್ಟ್ ಆಗಿ ಮೋಕ್ಷಿತಾ ತಂದೆ ಹೇಳಿದ್ದಾರೆ. ಆದ್ರೆ ಇನ್ನೂ ಕೂಡ ಮೋಕ್ಷಿತಾ ಅವರನ್ನ ಯಾರು ಮದುವೆ ಆಗಲಿದ್ದಾರೆ ಅನ್ನುವ ಗುಟ್ಟನ್ನ ಮೋಕ್ಷಿತಾ ತಂದೆ ಬಿಟ್ಟುಕೊಟ್ಟಿಲ್ಲ. ಆದ್ರೆ ಈ ವರ್ಷದಲ್ಲಿ ಅಂತೂ ಮೋಕ್ಷಿತಾ ಪೈ ಮದುವೆ ಆಗೋದು ಪಕ್ಕಾ ಅಂತಾನೆ ಹೇಳ್ಬೋದಾಗಿದೆ.